ಸಿಎಂ ಸಿದ್ದರಾಮಯ್ಯ ತಿಮ್ಮಪುರ ನೀಡಿರುವ ಹೇಳಿಕೆ ನಮ್ಮ ಪಕ್ಷ ಹೇಳಿಕೆಯಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ. ಅವರ ಪಾರ್ಟಿಯಲ್ಲಿಯೇ ಬೆಲೆ ಇಲ್ಲ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದರು. ದೇಶದ ಪ್ರಧಾನಿಯ ಫೋಟೋವನ್ನ, ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ. ಅದು ಈ ದೇಶದ ಪ್ರಧಾನಿಯವರು ಈಗಾಗಲೇ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಈ ಸಿದ್ದರಾಮಯ್ಯ, ನಿದ್ದೆರಾಮಯ್ಯ, ಅವನ್ಯಾರೋ ಪುಂಗಿದಾಸ ಅಬಕಾರಿ ಸಚಿವ ತಿಮ್ಮಾಪುರ ಹೇಳಿರೋದು ನಮ್ಮ ಹೇಳಿಕೆ ಅಲ್ಲ ಅಂತ ಹೇಳಿದ್ದಾರೆ. ಇದರಲ್ಲೇ ಅವರಿಗೆ ಅವಮಾನ ಆಗಬೇಕಾಯ್ತು. ಕಾಂಗ್ರೆಸ್ ಅವರು ಸಿದ್ದರಾಮಯ್ಯನವ್ರಿಗೆ ಮಾನ ಮರ್ಯಾದೆ ಇದ್ರೆ ಅವ್ರಿಗೆ ಇದೊಂದು ಅವಮಾನ. ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಜಯರಾಮ್, ಅವರ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಒಬ್ಬ ಕಾಂಗ್ರೆಸ್ಸಿನ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಇವ್ರ ಹೇಳಿಕೆಗೆ ತಿರಸ್ಕಾರ ಮಾಡಿದ್ಮೇಲೆ ಇವ್ರಿಗೆ ಮಾನ ಮರ್ಯಾದೆ ಗೌರವ ಏನು ಉಳಿತು? ಅವ್ರ ಪಾರ್ಟಿಯವರೇ ಹಿಂಗ್ ಬೈತಾವ್ರಲ್ಲ, ನಮ್ಮ ಹೇಳಿಕೆ ಅಲ್ಲ, ನಾವು ಕೊಡುವಂತದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೊಡುವಂತ ಹೇಳಿಕೆನೆ ಕನ್ಫರ್ಮ್, ಉಳಿದವರು ಯಾರೇ ಕೊಟ್ರು ಅದೆಲ್ಲ ಬೋಗಸ್ ಅಂತ ಹೇಳಿದ್ದಾರೆ, ನಮ್ದಲ್ಲ ಹೇಳಿಕೆ ಅಂತ. ಅಂದ್ರೆ ಸಿದ್ದರಾಮಯ್ಯ ಯಾವ ಪಾರ್ಟಿಯಲ್ಲಿದ್ದಾರೆ? ಜನತಾದಳದಲ್ಲಿ ಇದ್ದಾರ, ಸಂಸ್ಥಾ ಕಾಂಗ್ರೆಸ್ ಅಲ್ಲಿ ಇದ್ದಾರ? ಯಾವ ಪಾರ್ಟಿ ಸಿದ್ದರಾಮಯ್ಯ? ಅಂದ್ರೆ ಅವ್ರ ಪಾರ್ಟಿಯವರೇ ಬೆಲೆ ಕೊಡದ ಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಇದ್ದಾರೆ. ಇನ್ನು ಮೋದಿಯವರ ಬಗ್ಗೆ ಟೀಕೆ ಮಾಡುವಂತ, ಮೋದಿಯವರ ಚಿತ್ರವನ್ನ ಅವಹೇಳನಕಾರಿಯಾಗಿ ಬಿಂಬಿಸ್ತಕ್ಕಂಥದ್ದು ಇಂಥ. ಅಂದ್ರೆ ಸಿದ್ದರಾಮಯ್ಯ ಯಾವ ಪಾರ್ಟಿಯಲ್ಲಿದ್ದಾರೆ? ಜನತಾದಳದಲ್ಲಿ ಇದ್ದಾರ, ಸಂಸ್ಥಾ ಕಾಂಗ್ರೆಸ್ ಅಲ್ಲಿ ಇದ್ದಾರ? ಯಾವ ಪಾರ್ಟಿ ಸಿದ್ದರಾಮಯ್ಯ? ಅಂದ್ರೆ ಅವ್ರ ಪಾರ್ಟಿಯವರೇ ಬೆಲೆ ಕೊಡದ ಸ್ಥಿತಿಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಇದ್ದಾರೆ. ಇನ್ನು ಮೋದಿಯವರ ಬಗ್ಗೆ ಟೀಕೆ ಮಾಡುವಂತ, ಮೋದಿಯವರ